ನಾನು ಈ ಮೂಲಕ ಅವರಿಗೆ ಚಾಲೆಂಜ್ ಅನ್ನ ಮಾಡ್ತಾ ಇದ್ದೀನಿ. ನೀವು CBI ತನಿಖೆಗೆ ಅವತ್ತಿನ ಸರ್ಕಾರ ವಹಿಸಿತ್ತು ಡಿ ಕೆ ರವಿ ಅವರ ಸಾವಿನ ಪ್ರಕರಣವನ್ನ. ನಿಮ್ಗೆ ತಾಕತ್ತಿದ್ರೆ, ನಿಮ್ಗೆ ದಮ್ಮಿದ್ರೆ ಕೇಳಿ, ನೀವು ಆಂಧ್ರ ಮೂಲದ ಹೆಣ್ಮಗಳಿಗೆ ಯಾವ ಸಂದೇಶ, ಕೊನೆ ಸಂದೇಶವನ್ನ ಡಿ ಕೆ ರವಿ ಕಳಿಸಿದ್ರಲ್ಲ ಅವರ ಫೋನಿಂದ, ವಾಟ್ಸ್ಆಪ್ ಮೂಲಕ ಯಾವ ಆಂಧ್ರ ಮೂಲದ ಹೆಣ್ಮಗಳಿಗೆ, ಯಾವ ಅಧಿಕಾರಿಗೆ ಕಳಿಸಿದ್ರಲ್ಲ, ಹೋಗಿ ಆಕೆಯನ್ನ ಕೇಳಿ. ನೀವು ಯಾಕೆ ಕೇಳಕ್ ಸಾಧ್ಯ ಇಲ್ಲ? ನಿಮ್ಗೆ ಹೋಗಿ ಕೇಳಿ. ನಿಮ್ಗೆ ಒಂದು ಸಂದೇಶ ಬಂದಿತ್ತು, ನೀವು ಆ ಸಂದೇಶಕ್ಕೆ ಆ ತಕ್ಷಣ ಪ್ರತಿಕ್ರಿಯೆ ನೀಡಿದ್ರೆ ಇವತ್ತು ಡಿ ಕೆ ರವಿ ಬದುಕಿರ್ತಿದ್ರು ಅಂತ ಹೋಗಿ ಕೇಳಿ ನೋಡೋಣ. ನೀವು ಇದು ಕೇಳೋ ಧೈರ್ಯ ಇದೆಯಾ? ನೀವು ಕೂಡ ಆಂಧ್ರ ಮೂಲದವ್ರೆ ಅಲ್ವಾ? ಆಂಧ್ರ ಮೂಲದ ಅಧಿಕಾರಿಯನ್ನ ಕೇಳಿ. ನಿಮ್ಮಿಬ್ಬರ ಜಟಾಪಟಿಯಿಂದ ಅಥವಾ ಎರಡು ಪಕ್ಷಗಳ ನಡುವಿನ ಜಟಾಪಟಿಯಿಂದ 10 ವರ್ಷದ ಹಿಂದೆ ಎಲ್ಲವೂ ಮುಗ್ದೋಗಿರ್ತಕ್ಕಂಥ ಕೇಸ್ ಎಲ್ಲೋ ಓಪನ್ ಆಗ್ತಾ ಇದೆ ಅಂತ. ನಾನು ಎಲ್ಲೂ ಕೂಡ ಅದನ್ನ ವಿಚಾರಗಳನ್ನ, ನಾನು ನನ್ನ ತಿರಿ ಹೋದ ಪತಿಯ ವಿಚಾರವನ್ನ ನಾನು ಎಲ್ಲೂ ಕೂಡ ಮಾತಾಡೋದಿಲ್ಲ. ಇವರೇ ಇವತ್ತು ದಿನ ಬೆಳಗಾದ್ರೆ ಡಿ ಕೆ ರವಿ ಅಂತಿದ್ದಾರೆ. ಹೌದ್ರಿ, ನಾನು ಡಿ ಕೆ ರವಿ ಹೆಂಡ್ತಿ, ಹೌದು, ಈಗಲೂ ಡಿ ಕೆ ರವಿ ಹೆಂಡ್ತಿನೇ. ನಿಮ್ಗೆ ಇಷ್ಟ ಅಭಿಮಾನ ಈಗ ಎಲ್ಲಿಂದ ಉಕ್ಬಿಡ್ತು? ಅವತ್ತಿಲ್ದೇ ಇದ್ದಿದ್ದು ಇವತ್ತೆಲ್ಲಿ? ನೀವು ಅವರನ್ನ ಹೆಸರನ್ನ ಯಾಕೆ ತೆಗಿತಿದ್ದೀರಿ? ನೀವು ಅವರ ಹೆಸರನ್ನ ತೆಗಿತಾ ಇರುವಂತದ್ದು ರಾಜಕಾರಣ ಮಾಡಬೇಕು ಅಂತ, ಅತ್ಯಂತ ಕೀಳು ಮಟ್ಟದ ರಾಜಕಾರಣವನ್ನ ಮಾಡಬೇಕು ಅಂತ ಹೇಳಿ ಇವತ್ತು ಆ ಹೆಸರನ್ನ ತೆಗಿತಾ ಇದ್ದೀರಿ. ನಾನು ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಹೆಸರು ತೆಗೆದ್ರು ಅಷ್ಟೇ, ಏನ್ ಮಾತಾಡಿದ್ರು ಅಷ್ಟೇ, ಸತ್ಯ ಸುಳ್ಳಾಗೋದಿಲ್ಲ. ನೀವು ಏನೇ ಒಂದು ಚಿತ್ರಣವನ್ನ ನೀಡಬೇಕು ಸಮಾಜಕ್ಕೆ ಅಂತ ಹೊರಟಿದ್ರು ಕೂಡ ಸತ್ಯ ಸತ್ಯ ಆಗೇ ಉಳಿಯುತ್ತೆ. ಸತ್ಯವನ್ನ ಯಾರು ಕೂಡ ಮರೆಮಾಚಕ್ ಸಾಧ್ಯ ಇಲ್ಲ.